ಅಕ್ರಮವಾಗಿ ಬರ್ತಾ ಇರೋಂಥ ಅಕ್ಕಿ ವಾಹನಗಳಲ್ಲಿ ಹಿಡಿಯಕ್ಕ ನಮಗೆ ರಕ್ಷಣೆ ಇಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿ ಫುಡ್ ಇನ್ಸ್ಪೆಕ್ಟರ್ ಹೇಳಂತ ಮಾತಿದು, ಅದು ಬಾಯಿ ಮಾತಲ್ಲ, ರೈಟಿಂಗ್ ಅಲ್ಲಿ ತಮಗೂ ಕೊಡ್ತೀವಿ. ಚೌಡಪ್ಪ ಅವರು ರೈಟಿಂಗ್ ಅಲ್ಲಿ ಕೊಟ್ಟಿರೋಂಥದ್ದು ಇದು ರೈಟಿಂಗ್ ಅಲ್ಲಿ ಕೊಟ್ಟಿರೋಂಥದ್ದು. ನಮಗೆ ವಾಹನಗಳನ್ನು ತಡೆದು ಇಡೀ ಅಕ್ರಮ ಬರೋಂಥದನ್ನ ತಡೆಯಕ್ಕೆ ನಮಗೆ ರಕ್ಷಣೆ ಇಲ್ಲ, ಮತ್ತು ನಮಗೆ ಸಾರಿಗೆ ವ್ಯವಸ್ಥೆ ಇಲ್ಲ ಅಂದ್ರೆ ಅವರಿಗೆ ವಾಹನ ವ್ಯವಸ್ಥೆ ಇಲ್ಲ. ಇದು ಈ ಬಂಗಾರಪೇಟೆ ತಾಲೂಕು ಫುಡ್ ಇನ್ಸ್ಪೆಕ್ಟರ್ ವರದಿ ಕೊಟ್ಟಿರೋಂಥದ್ದು. ಇದು ಇಷ್ಟು ತತ್ಸಾರವಾಗಿ ಒಬ್ಬ ಅಧಿಕಾರಿ ಇಂಥ ಕೆಳಮಟ್ಟಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿ ಸರ್ಕಾರದಲ್ಲಿ ನಮ್ಗೆ ಯೋಗ್ಯತೆ ಇಲ್ಲ ಅನ್ನೋ ಮಟ್ಟಕ್ಕೆ ಇದನ್ನ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಾವು ಇದರಿಂದ ಏನಿದೆ ಅಂತ ಹೇಳ್ಬೇಕು ನಾವು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಈಗ ಕೊಟ್ಟಿರೋ ರೈಟಿಂಗ್ ಅಲ್ಲೇ ಗೊತ್ತಾಗ್ತದೆ ನಮಗೆ ತಪಾಸಣೆ ನಡೆಸಲು ರಕ್ಷಣೆ ಇಲ್ಲ. ಪೊಲೀಸ್ಗೆ ನಾವು ಪತ್ರ ಬರೀತೀರಿ, ನಮಗೆ ನಂತರ ವಾಹನ ಇಲ್ಲ. ಒಬ್ಬ ಈ ವಾಹನ ಇಲ್ಲ ಅಂತೇಳಿ ಇದು ಮಾಡ್ತಾರಂದ್ರೆ ಇವ್ರ ಅಧಿಕಾರಿ ಏನಕ್ಕಾಗಬೇಕು? ಅದಕ್ಕೆ ನಾವು ಇದ್ರ ಹಿಂದೆ ನೋಡ್ತಾ ಇದ್ರೆ ಇದು ದೊಡ್ಡ ಅಕ್ಕಿ ದಂಧೆ ನಡೀತಾ ಇದೆ ಬಂಗಾರಪೇಟೆ ತಾಲೂಕಲ್ಲಿ. ರೈಸ್ ಮಿಲ್ ಮುಖಾಂತರ ದೊಡ್ಡ ದಂಧೆ ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿಗಳಷ್ಟು ಹಣನ ಸರ್ಕಾರಕ್ಕೆ ಮೋಸ ಮಾಡಿ ಆ ಕಡಿಮೆ ರೇಟ್ಗೆ ನಮ್ಮ ರಾಜ್ಯದಿಂದ ಕೆಲವು ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ತಂದು ಮಿಲ್ಗಳಲ್ಲಿ ಅದನ್ನು ಪಾಲಿಶ್ ಮಾಡಿ ಜಾಸ್ತಿ ರೇಟ್ಗೆ ಮಾಡಿ ಕೋಟ್ಯಾಂತರ ರೂಪಾಯಿ ಅವಲಾಣ ನಡೀತಾ ಇದೆ ಬಂಗಾರಪೇಟೆ ತಾಲೂಕಲ್ಲಿ ರೈಸ್ ಮಿಲ್ಗಳ ಮುಖಾಂತರ. ಇದನ್ನ ಸರ್ಕಾರ ಈ ಕೂಡಲೇ ಮಟ್ಟ ಹಾಕಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ನಾವು ಈಗ ಈ ರೀತಿ ಏನು ಈ ರೀತಿ ಕೊಟ್ಟಿದ್ದಾರೆ ಫುಡ್ ಇನ್ಸ್ಪೆಕ್ಟರ್ ಚೌಡಪ್ಪ ಅವ್ರನ್ನ, ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ಕೂಡಲೇ ಇವ್ರನ್ನ ಅಮಾನತು ಪಡಿಸಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವಾರ ಟೈಮ್ ಕೊಡ್ತೀರಿ ನಾವು ಜಿಲ್ಲಾಧಿಕಾರಿಗಳಿಗೆ. ಒಂದು ವಾರದಲ್ಲಿ ಏನಾದರೂ ಫುಡ್ ಇನ್ಸ್ಪೆಕ್ಟರ್ ಚೌಡಪ್ಪನನ್ನ ಅಮಾನತು ಮಾಡಿಲ್ಲ ಅಂದ್ರೆ ಬರಂತ ದಿನಗಳಲ್ಲಿ ನಾವು ದೊಡ್ಡದಾದ ಬೃಹತ್ತವಾದ ಹೋರಾಟವನ್ನ ಇವ್ರ ವಿರುದ್ಧ ಹಮ್ಮಿಕೊಳ್ಬೇಕಾಗ್ತದಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದರಿಂದ ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ರೈಸ್ ಮಿಲ್ಗಳಲ್ಲಿ ಏನು ಅಕ್ರಮ ಅಕ್ಕಿ ದಂಧೆ ನಡೀತಾ ಇದೆಯೋ ಇದಕ್ಕೆ ಕಡಿವಾಣ ಹಾಕಬೇಕು. ಜಿಲ್ಲಾಡಳಿತ ಕಡಿವಾಣ ಹಾಕಿ ಸಂಬಂಧಪಟ್ಟ ಏನು ಈ ಫುಡ್ ಇನ್ಸ್ಪೆಕ್ಟರ್ ಈ ರೀತಿ ನಮಗೆ ಕೊಟ್ಟಿದ್ದಾನಲ್ಲ ಲೆಟರ್, ನಮ್ಗೆ ವಾಹನ ಸೌಲಭ್ಯ ಇಲ್ಲ, ರಕ್ಷಣೆ ಇಲ್ಲ ಅಂತೇಳಿ ಇದನ್ನ ಈ ಕೂಡಲೇ ಅಮಾನತು ಮಾಡಬೇಕಂತ ನಾವು ನಮ್ಮ ದಮನಿತರ ಸಂಘರ್ಷ ಸಮಿತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಅಂದರೆ ಬಂಗಾರಪೇಟೆ ನಗರದಲ್ಲಿ ಅತಿ ಹೆಚ್ಚು ರೈಸ್ ಮಿಲ್ಗಳು ಹೊಂದಿವೆ. ಇದರಲ್ಲಿ ಹೊರ ರಾಜ್ಯಗಳಿಂದ ಕಡಿಮೆ ರೇಟಕ್ಕೆ ಅಕ್ಕಿ ತಂದು ಅಕ್ರಮವಾಗಿ ಕಡಿಮೆ ರೇಟಕ್ಕೆ ಅಕ್ಕಿ ತಂದು ಯಾವುದೇ ಅನುಮತಿ ಇಲ್ಲದಿರ, ಸರ್ಕಾರದ ಅನುಮತಿ ಇಲ್ಲದಿರ, ಜಿಲ್ಲಾಡಳಿತ ಅನುಮತಿ ಇಲ್ಲದೆ ಹೊರ ರಾಜ್ಯಗಳಿಂದ ಲೋಡ್ಗಟ್ಟಲೆ ಲಾರಿಗಳಲ್ಲಿ ಟೆಂಪೋಗಳಲ್ಲಿ ಟನ್ನುಗಟ್ಟಲೆ 100 ಟನ್ನುಗಟ್ಟಲೆ ಒಂದು ದಿನಕ್ಕೆ ಬಂಗಾರಪೇಟೆ ರೈಸ್ ಮಿಲ್ಗೆ ಬರ್ತವೆ. ಇದಕ್ಕೆ ಬರೋದಕ್ಕೆ ಎಲ್ಲಿ ಬರ್ತವೆ ಅನ್ನೋದಕ್ಕೆ ಸಾಕ್ಷಿ ಏನಂದರೆ ಈಗಾಗಲೇ ಹಿಂದೆ ಅಕ್ರಮ ರೈಸು ಬರೋಂಥವನ್ನ ಇದೇ ಬಂಗಾರಪೇಟೆಯನ್ನು ಹಿಡಿದು ಪ್ರಕರಣಗಳು ಕೂಡ ದಾಖಲಾಗಿವೆ ಪೊಲೀಸ್ ಸ್ಟೇಷನ್. ಅದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಾವು 2-3 ತಿಂಗಳಿಂದ ನಾವು ಅಬ್ಸರ್ವ್ ಮಾಡಿದಾಗ, ನಮ್ಮ ಪದಾಧಿಕಾರಿಗಳು ಅಬ್ಸರ್ವ್ ಮಾಡುವಾಗ ಆ ಸಂದರ್ಭದಲ್ಲಿ ಕೆಲವು ಕೇಸ್ಗಳಾಗಿ ಅಕ್ರಮ ರೈಸ್ ಬಂದಿದ್ದಕ್ಕೆ ಸುಮ್ಮನೆ ಆಗವ್ರೆ. ತಿರ್ಗಿ ನಂತರ ಸುಮ್ಮನೆ ಆದಮೇಲೆ ತಿರುಗಿ ಯಥಾಸ್ಥಿತಿ, ಮೊದಲೇನು ರನ್ ಆಯಿತು ಕೇಸ್ಗಳಾದಾಗ ಸ್ವಲ್ಪ ದಿವಸ ಬಿಟ್ಟಿದ್ರು, ಬಿಟ್ಟ ಮೇಲೆ ತಿರುಗಿ ಯಥಾಸ್ಥಿತಿ ಅವರೇ ರೈಸ್ ಮಿಲ್ಗಳು ಹೋಗೋದು, ಅಕ್ರಮವಾಗಿ ತರೋದು, ಈ ರೀತಿ ಅಕ್ರಮ ಅಕ್ಕಿ ದಂಧೆ ನಡೆಸ್ತಾವ್ರೆ. ಇದು ಕಾನೂನು ಬಾಹಿರ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವು ಲಾರಿಗಳು ಫೋಟೋಗಳ ಸಮೇತ ಹಿಂಗೆ ಬರ್ತಾ ಇದೆ, ಹಿಂಗೆ ಹೋಗ್ತಾ ಇದೆ ಅಂತೇಳಿ ಮೊದಲನೇದಾಗಿ ನಾವು ನಮ್ಮ ಕೋಲಾರ ಫುಡ್ ಡಿಡಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿರೋದು ಯಾವಾಗ 27/1/2025 ಜನವರಿನಲ್ಲಿ ಮಾಡಿದ್ವಿ. ಜನವರಿನಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಈ ರೀತಿ ಅಕ್ರಮವಾಗಿ ಇದಾಗಿದೆ, ಹಿಂದೆ ಎಲ್ಲ ಈ ರೀತಿ ನಡೆದಿದೆ, ತಿರುಗಿ ಯಥಾವತ್ತಾಗಿದೆ, ಮುಂದುವರಿತಾರೆ, ತಡೆಗಟ್ಟಬೇಕು ಅಂತೇಳಿ ನಾವು ದೂರು ಕೊಟ್ಟಾಗ ಆಯ್ತು ಈ ಕೂಡಲೇ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿರುವಂಥ ಫುಡ್ ಇನ್ಸ್ಪೆಕ್ಟರ್ ಚೌಡಪ್ಪ ಅವರಿಗೆ ಪತ್ರಿಕಾ ಮೂಲಕ ಅವರು ರೈಟಿಂಗಲ್ಲಿ ಕೊಡ್ತಾರೆ ಪತ್ರ, ಈ ಥರ ಇಂಥ ಸಂಘಟನೆಯಿಂದ ಈ ರೀತಿ ಆರೋಪ ಮಾಡಿದ್ದಾರೆ, ಇದ್ರ ಬಗ್ಗೆ ಕ್ರಮ ಕೈಗೊಂಡು ವರದಿ ಕೊಡ್ವಿ ಅಂತ ಆಗ್ತಾರೆ. ಏನು ನಾವು ಕೊಟ್ಟಿರೋದೇನು
ಹಗಲು ರಾತ್ರಿ ಹೊರ ರಾಜ್ಯಗಳಿಂದ ಹಗಲು ರಾತ್ರಿ ಏನದೇ ಅಕ್ರಮವಾಗಿ ಅಕ್ಕಿ ಬರ್ತಾ ಇದೆ. ಇದನ್ನು ಪತ್ತೆ ಹಚ್ಚಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲು ನಾವು ದೂರು ಕೊಡ್ತೀವಿ. ಇದ್ರ ಸಂಬಂಧ ಕ್ರಮ ಕೈಗೊಳ್ಳಂತೇಳಿ ಫುಡ್ ಇನ್ಸ್ಪೆಕ್ಟರ್ ಬಂಗಾರಪೇಟೆಗೆ ಹಾಕ್ತಾರೆ. ಇವ್ರು ಏನು ಮಾಡ್ತಾರೆ ಅಂದ್ರೆ ಇವರು ನಮ್ಗೆ ಒಂದು ಇಂಬರ ಪೋಸ್ಟಲ್ಲಿ ಕಳಿಸವ್ರೆ. ನಮಗೆ ನಮಗೆ ಇವ್ರೇನು ಮಾಡ್ತಾರೆ, ಈ ಫುಡ್ ಇನ್ಸ್ಪೆಕ್ಟರ್ ಬಂಗಾರಪೇಟೆ ತಾಲೂಕು ಫುಡ್ ಇನ್ಸ್ಪೆಕ್ಟರ್ ಒಂದು ರಿಪೋರ್ಟ್ ರೆಡಿ ಮಾಡಿ ತಹಸೀಲ್ದಾರ್ ಕೊಡ್ತಾರೆ, ಆಮೇಲೆ ಫುಡ್ ಡಿ ಕೊಡ್ತಾರೆ. ಅದೊಂದು ಕಾಪಿ ನಮಗೆ ಕೊಟ್ಟವ್ರು. ಅವರು ನಮ್ಮ ಫುಡ್ ಡಿ ಇವರು ಫುಡ್ ಇನ್ಸ್ಪೆಕ್ಟರ್ ಬಂಗಾರಪೇಟೆ ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ, ನೀವು ಈ ರೀತಿ ಕೊಟ್ಟಿದ್ದೀರಿ, ಹಗಲು ರಾತ್ರಿ ಎಲ್ಲದೆ ಈಗ ಅಕ್ರಮ ಅಕ್ಕಿ ದಂಧೆ ಮಾಡ್ತಾವ್ರಿ, ಇದನ್ನು ತಡೆಗಟ್ಟಬೇಕಂತ ನೀವು ಕೊಟ್ಟಿದ್ದೀರಿ ಅರ್ಜಿ. ಆದರೆ ನಾನು ಆ ರೈಸ್ ಮಿಲ್ಗಳಲ್ಲಿ ಹೋಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದೆ. ಆ ರೀತಿ ಯಾವುದು ಕಂಡು ಬಂದಿರುವುದಿಲ್ಲ. ನಾವು ದಾಖಲಾತಿಗಳನ್ನ ನಾವು ಕೇಳೇ ಇಲ್ಲ, ನಾವು ಅರ್ಜಿ ಕೂಡ ಕೊಟ್ಟಿಲ್ಲ. ದಾಖಲೆಗಳು ಪರಿಶೀಲನೆ ಮಾಡಿ ಅಕ್ರಮ ಆಗಿದೆ ಅಂತ ನಾವು ಕೇಳಿಲ್ಲ. ಹಗಲು ರಾತ್ರಿ ಅನ್ನೋದೇ ಇವರು ವಾಹನಗಳಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾವ್ರಲ್ಲ, ಅದನ್ನು ತಡೆ ಹಿಡೀರಿ ಅಂತ ನಾವು ಪ್ರಶ್ನೆ ಮಾಡಿರೋದು. ಆದರೆ ಇವರು ಏನು ಮಾಡ್ತಾರೆ, ಫುಡ್ ಇನ್ಸ್ಪೆಕ್ಟರ್ ನಾವು ಹೋಗಿ ಎಲ್ಲ ಮಿಲ್ಗಳಲ್ಲಿ ದಾಖಲೆಗಳು ಪರಿಶೀಲನೆ ಮಾಡಿದ್ವಿ, ಯಾವುದೋ ಆ ರೀತಿ ಅಕ್ರಮ ಜರುಗಿಲ್ಲ ಅಂತ ಒಂದು ಪಾಯಿಂಟ್ ಹೇಳೋರೆ. ಈ ರಿಪೋರ್ಟ್ ಡಿ.ಡಿ.ವರ್ಗೂ ಕೂಡ ಕೊಟ್ಟಿದ್ದಾರೆ ಇಲ್ಲಿಂದ. ಈ ರಿಪೋರ್ಟ್ ಹೋಗಿದ್ರು ಕೂಡ ಫುಡ್ ಡಿ.ಡಿ.ಅವರು ಇದುವರೆಗೂ ಏನು ಕ್ರಮ ಕೈಗೊಂಡಿಲ್ಲ. ಈ ಒಂದು ವಾರದ ಒಳಗಡೆ ಏನಾದರೂ ಇದೆಲ್ಲ ಕಡಿವಾಣ ಹಾಕಿ ಸಂಬಂಧಪಟ್ಟ ಫುಡ್ ಇನ್ಸ್ಪೆಕ್ಟರ್ ಚೌಡಪ್ಪ ಮೇಲೆ ಕ್ರಮ ಕೈಗೊಳ್ಳದೆ ಹೋದರೆ ನಾವು ಫುಡ್ ಡಿ.ಡಿ ಮತ್ತು ನಮ್ಮ ಫುಡ್ ಇನ್ಸ್ಪೆಕ್ಟರ್ ಬಂಗಾರಪೇಟೆ ತಾಲೂಕು ಇನ್ಸ್ಪೆಕ್ಟರ್ ಚೌಡಪ್ಪ ವಿರುದ್ಧ ಬೃಹತ್ ಹೋರಾಟ ನಾವು ಬಂಗಾರಪೇಟೆನಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳ ಮುಖಾಂತರ ಹಾಗೂ ಪಕ್ಕದ ರಾಜ್ಯ ತಮಿಳುನಾಡು, ಆಂಧ್ರ ರಾಜ್ಯಗಳಿಂದ ಜನಗಳ ಮುಖಾಂತರ ಏನು ಬಡ ಬಗ್ಗರಿಗೆ ಏನು ಸರ್ಕಾರದಿಂದ ಅಕ್ಕಿ ಕೊಡ್ತಾರೆ ರೇಷನ್ ಅಕ್ಕಿ, ಆ ಅಕ್ಕಿನ ಜನಗಳ ಮುಖಾಂತರನೇ ಗೋಣಿ ಚೀಲಗಳಲ್ಲಿ ಪ್ರತಿದಿನ ಟ್ರೈನ್ಗಳಲ್ಲಿ ತರಿಸಿ ಕಾಮಸಮುದ್ರ ಇರ್ಬೋದು, ಏನು ಆಂಧ್ರ ತಮಿಳುನಾಡಿಂದ ಏನು ರೈಲ್ವೆ ಸ್ಟೇಷನ್ಗೆ ಬರ್ತದೆ ಬಂಗಾರಪೇಟೆವರೆಗೂ, ಇಲ್ಲಿವರೆಗೂ ಜನಗಳ ಮುಖಾಂತರ ಮೂಟೆಗಳಲ್ಲಿ ತರಿಸಿ ರೈಲ್ವೆ ಸ್ಟೇಷನ್ ಹೊರಗಡೆ ಇವರ ಟೆಂಪೋಗಳು ಆಟೋಗಳು ನಿಲ್ಲಿಸ್ಕೊಂಡಿರ್ತಾರೆ ರೈಸ್ ಮಿಲ್ಗಳವರು. ಆ ಜನಗಳಿಗೆ ತಂದು ಅಲ್ಲಿ ಕಡಿಮೆ ರೇಟಕ್ಕ, 1 kg ಕಡಿಮೆ ರೇಟಕ್ಕ ಅಕ್ಕಿ ಮೂಟೆಗಳನ್ನ ಲಾರಿಗೆ ಟೆಂಪೋಗೆ ಹಾಕ್ಸ್ಕೊಂಡು ಅವ್ರಿಗೆ ಕಡಿಮೆ ದುಡ್ಡು ಕಟ್ಟು ಕಳಿಸ್ತಾರೆ. ಅವರು ಬಂದು ಇಲ್ಲಿ ಪಾಲಿಶ್ ಮಾಡಿ ಕಳಿಸ್ತಾರೆ. ಇವಾಗ ರೈಲ್ವೆ ಸ್ಟೇಷನ್ ಇಲ್ಲಿಗೆ ಅಕ್ರಮ ಬರುವಾಗ ಅದಕ್ಕೆ ಎಲ್ಲಿರುತ್ತೆ ಲೈಸೆನ್ಸು, ಸರ್ಕಾರದ ಅನುಮತಿ ಎಲ್ಲಿರ್ತದೆ? ಇದೆಲ್ಲ ಯಾಕೆ ಹಿಡಿಬಾರ್ದು ಫುಡ್ ಇನ್ಸ್ಪೆಕ್ಟ್ರು? ಇದು ಫುಡ್ ಇನ್ಸ್ಪೆಕ್ಟ್ರು ಲಂಚದ ಹಣ ಅವರಿಗೆ ಒಂದು ತಿಂಗಳ ಮಾಮೂಲಿ ಕೊಡ್ತಾ ಇದ್ದಾರೆ. ನನಗೆ ಮಾಹಿತಿ ಬಂದ ಪ್ರಕಾರ ಅವರಿಗೆ ತಿಂಗಳ ಮಂತ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಅವರು ಇದನ್ನೆಲ್ಲ ಯಾರು ನೋಡ್ತಾ ಇಲ್ಲ. ಇವರು ಅದಕ್ಕೆ ಅವರು ಈ ರೀತಿ ನಮ್ಗೆ ಅಸಹಾಯಕವಾಗಿ ನಮ್ಗೆ ರೇಟಿಂಗ್ ಅಲ್ಲಿ ಕೊಟ್ಟವ್ರೆ. ಅದು ಒಬ್ಬ ಅಧಿಕಾರಿ ಈ ರೀತಿ ಕೊಡಬಾರ್ದು. ಲಂಚದ ಹಣ ಅವ್ರಿಗೆ ಆ ರೀತಿ ಕೊಡ್ಸಂಗೆ ಮಾಡಿದ್ರು. ಈ ರೀತಿ ಕೊಡಬಾರ್ದು ಯಾವತ್ತು ಅಧಿಕಾರಿ. ಒಬ್ಬ ಸರ್ಕಾರಿ ನೌಕರರು ಡಿಪಾರ್ಟ್ಮೆಂಟ್ ಇದ್ಕೊಂಡು ನನಗೆ ಸಾರಿಗೆ ವ್ಯವಸ್ಥೆ ಇಲ್ಲ, ಅದು ಹಿಡಿಯಕ್ಕ ಪೊಲೀಸ್ ಭದ್ರತೆ ಇಲ್ಲ ಅಂತಂದ್ರೆ ಇದು ಏನಂತ ಹೇಳ್ಬೇಕು? ನಾವು ಈ ಅಧಿಕಾರಿನ ಇಲ್ಲ ಪಬ್ಲಿಕ್ ಆಯ್ತು ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಮೇಲೆ ಅದರಿಂದ ಇದನ್ನ ಈ ಕೂಡಲೇ ಅಮಾನತು ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.